ಮಧ್ಯ ಕರ್ನಾಟಕದ ದಾವಣಗೆರೆ ಮೆಣಸಿನ್ಕಾಯಿ ಬಜ್ಜಿ ಮಾಡುವ ವಿಧಾನ. 1 ಬೌಲ್ ಕಡಲೆಬೇಳೆ ಹಿಟ್ಟು ತಗೋಬೇಕು. 1 ಸ್ಪೂನು ಅಕ್ಕಿ ಹಿಟ್ಟು ತಗೋಬೇಕು. ಆಮೇಲೆ ಜೀರಿಗೆ, ಸಣ್ಣಗಾಳು, ಉಪ್ಪು, ಅರಿಶಿನ, ಸ್ವಲ್ಪ ಚಿಟಿಕೆ ಸೋಡಾ ಪುಡಿ, ಸಕ್ಕರೆ, ಅಕ್ಕಿ ಹಿಟ್ಟು ಹಾಕಬೇಕು. ಆಮೇಲೆ ಅರಿಶಿನ ಹಾಕಬೇಕು, ಸೋಡಾ ಪುಡಿ ಹಾಕಬೇಕು. ಆಮೇಲೆ ಉಪ್ಪು ಹಾಕಬೇಕು. ಆಮೇಲೆ ಈ ಸಣ್ಣಗಾಳು ಅಜ್ವಾನ ಅಂತಲೂ ಕರೀತಾರೆ ಒಂದೊಂದು ಕಡೆ, ಅದನ್ನು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಹಾಕಿ, ಜೀರಿಗೆ ಹಾಕಿ, ಉಪ್ಪು ಹಾಕಿ, ಅಷ್ಟನ್ನು ಹಾಕ್ಬಿಟ್ಟು ಮಧ್ಯಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಕೊಂಡು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿರಬೇಕು. ಆ ಎಣ್ಣೆನ ಹಾಕಬೇಕು ಮಧ್ಯಕ್ಕೆ. ಆಮೇಲೆ ಸ್ಪೂನ್ ತಗೊಂಡು ಕಲಿಸ್ಬೇಕು ಚೆನ್ನಾಗಿ, ಒಂದು ಲಂಪ್ಸ್ ಬರಲಿಲ್ದಂಗೆ ಚೆನ್ನಾಗಿ ಕಲಿಸ್ಬೇಕು. ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ನೋಡಿ ಅದು. ಆಮೇಲೆ ಎಣ್ಣೆ ಕಾಯಕ್ಕಿಡಬೇಕು. ಮೆಣಸಿನ್ಕಾಯಿನ ಮುಂದೆ ಹೆಚ್ಕೋಬೇಕು. ಮೆಣಸಿನ್ಕಾಯಿನ ಆ ಹಿಟ್ಟಿನಲ್ಲಿ ಅದ್ದಿಬಿಟ್ಟು ಡೈರೆಕ್ಟ್ ಎಣ್ಣೆಗೆ ಬಿಡಬೇಕು. ಒಂದು ಕಡೆ ಮೆಣಸಿನ್ಕಾಯಿ ಕಾಣಬೇಕು, ಒಂದು ಕಡೆ ಅಷ್ಟೇ ಹಿಟ್ಟು ಹಚ್ಚಬೇಕು. ಯಾಕಂದರೆ ಮೆಣಸಿನ್ಕಾಯಿನೂ ಬೇಯಬೇಕು. ಒಳಗಡೆ ಎರಡೂ ಕಡೆ ಹಿಟ್ಟು ಹಚ್ಬಿಟ್ರೆ ಮೆಣಸಿನ್ಕಾಯಿ ಬೇಯೋದಿಲ್ಲ. ಸ್ವಲ್ಪ ಖಾರ ಇಲ್ಲದ ಮೆಣಸಿನ್ಕಾಯಿ ತೊಗೊಂಡ್ರೇ ಒಳ್ಳೆಯದು. ಖಾರ ಜಾಸ್ತಿ ಜನ ತಿನ್ನಲ್ಲ, ಅವು ಖಾರ ಕಮ್ಮಿ ಇರ್ತವೆ ನಮ್ಮ ಕಡೆ ಇರೋ ಮೆಣಸಿನ್ಕಾಯಿ. ಎಣ್ಣೆ ಹುಷಾರಾಗಿ ಕೆಲಸ ಮಾಡಿರಿ. ಎಣ್ಣೆ ಸ್ವಲ್ಪ ಡೇಂಜರ್, ಬಿಸಿ ಎಣ್ಣೆ. ಆಮೇಲೆ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ರೆ ದಾವಣಗೆರೆ ಮಿರ್ಚಿ ಬಜ್ಜಿ ರೆಡಿ. ಮೆಣಸಿನ್ಕಾಯಿ ಬಜ್ಜಿ ರೆಡಿ. ಸಾಯಂಕಾಲ ಹೊತ್ತಿನಲ್ಲಿ ತಿನ್ಬೋದು, ಊಟಕ್ಕೆ ನೆಂಚ್ಕೋಬೋದು. ಆಮೇಲೆ ಸ್ವಲ್ಪ ನೀರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪಿಂದ ಡೆಕೋರೇಷನ್ ಮಾಡಿ ಸರ್ವ್ ಮಾಡಿ.